ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್. ಈ ದಿನ ನಾವು ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಟೈಮ್ ಇಲ್ಲದೇ ಇರೋ ಟೈಮಲ್ಲಿ ಈ ಸ್ನ್ಯಾಕ್ಸ್ ರೆಸಿಪಿನ ನೀವು ಈಸಿಯಾಗಿ ಮಾಡ್ಕೊಬೋದು ಅಂತಲೇ ಹೇಳ್ತೀನಿ. ಇದಂತೂ ಮಕ್ಕಳಿಂದ ದೊಡ್ಡವ್ರ ತನಕನೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ತೀನಿ. ಇದನ್ನು ಇವಾಗ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಆಲೂ ಕಟ್ಲೆಟ್ ಮಾಡ್ತಾ ಇರುವಂತಹದ್ದು. ಆಲೂ ಕಟ್ಲೆಟ್ ಮಾಡಲಿಕ್ಕೆ ಇವತ್ತು ನಾನು 2 ಆಲೂಗೆಡ್ಡೆನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಈ ರೀತಿ ತೊಗೊಂಡಿರೋಂತಹದ್ದು. ಇದನ್ನು ನಾವು ಇವಾಗ ಸ್ವಲ್ಪ ಗ್ರೇಟ್ ಮಾಡ್ಕೊಬೇಕಾಗತ್ತೆ. ಗ್ರೇಟ್ ಮಾಡ್ಕೊಳ್ಳೋದ್ರಿಂದ ಎಲ್ಲವೂ ಕೂಡ ಆಲೂಗೆಡ್ಡೆ ಒಂದೇ ಸಮಾನವಾಗಿ ಸಿಗುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಗ್ರೇಟ್ ಮಾಡಿ ತೊಗೊಂಡಿರೋಂತಹದ್ದು. ನೀವು ನೋಡ್ತಾ ಇರ್ಬೋದು, ಇಷ್ಟು ಆಲೂಗೆಡ್ಡೆನ ನಾನು ತೊಗೊಂಡಿರೋಂತಹದ್ದು. ಇದನ್ನು ನಾನಿವಾಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲನೂ ಕೂಡ ನಾನು ಇವಾಗ ಒಂದು ಬೌಲ್ಗೆ ಇದನ್ನು ಹಾಕ್ಕೊತಾ ಇರುವಂತಹದ್ದು. ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ನಾನು ಇದಕ್ಕೆ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಯೂಸ್ ಮಾಡ್ತಾ ಇದ್ದೀನಿ. 1.5 ಇಂದ 2 ಟೇಬಲ್ ಸ್ಪೂನು ನೀವು ಆರಾಮ್ಸೆ ಯೂಸ್ ಮಾಡ್ಬೋದು. ಇವಾಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್, ಹಾಗೆ 1 ಟೇಬಲ್ ಸ್ಪೂನು ಅರಿಗಾನೋ, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನು ಹಸಿಮೆಣ್ಸಿನ್ಕಾಯಿ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡ್ಮೇಲೆ ನಾನು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಹಾಕ್ಕೊತಾ ಇರುವಂತಹದ್ದು. ಇದನ್ನೆಲ್ಲ ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನೀರೇನು ಸೇರಿಸ್ಬಾರ್ದು, ಹಾಗೆಯೇ ಡ್ರೈ ಆಗೇ ಇದನ್ನು ನಾವು ಕ್ಲೀನಾಗಿ ಎಲ್ಲವೂ ಕೂಡ ಬ್ಲೆಂಡ್ ಆಗೋ ಥರ ನಾವು ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿ ತೊಗೊಬೇಕಾಗತ್ತೆ. ಈಗ ನಾವು ಇದನ್ನು ಕಟ್ಲೆಟ್ ಶೇಪ್ಗೆ ಇದನ್ನು ನಾವು ಮಾಡ್ಕೊಬೇಕಾಗತ್ತೆ. ನೀವು ಬೇಕಾದರೆ ಯಾವ ಶೇಪ್ ಬೇಕಾದರೂ ಮಾಡ್ಕೊಬೋದು. ಇವತ್ತು ನಾನು ಇದನ್ನು ರೌಂಡಾಗಿ ಮಾಡ್ಕೊತಾ ಇರುವಂತಹದ್ದು. ನೀವು ಸ್ಕ್ವೇರಾಗೂ ಮಾಡ್ಕೊಬೋದು, ನೀವು ರೆಕ್ಟ್ಯಾಂಗಲ್ ಆಗೋ ಮಾಡ್ಕೊಬೋದು, ನಿಮ್ಗೆ ಯಾವ ಶೇಪಿಗೆ ಮಾಡ್ಕೊಬೋದು. ಬಟ್ ರೌಂಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ರೌಂಡ್ ಶೇಪಲ್ಲಿ ಈ ರೀತಿ ಎಲ್ಲನೂ ಕೂಡ ಇವಾಗ ಮಾಡ್ಕೊಂಡಿರೋಂತಹದ್ದು. ನೋಡಿ, ಇದನ್ನು ನಾವು ಇವಾಗ ಡೀಪ್ ಫ್ರೈ ಮಾಡ್ಬೋದು ಅಥವಾ ಶಾಲೋ ಫ್ರೈ ಮಾಡ್ಬೋದು, ಯಾವ ಬೇಕಾದ್ರೂ ಮಾಡ್ಬೋದು. ಆದರೆ ನಾನಿವತ್ತು ಶಾಲೋ ಫ್ರೈ ಮಾಡ್ತಾ ಇರುವಂತಹದ್ದು. ಅದಕ್ಕೋಸ್ಕರ ನಾನು ಇದಕ್ಕೆ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲೆಲ್ಲ ನಮಗೆ ಚೆನ್ನಾಗಿ ಬಿಸಿ ಆದಮೇಲೆ ಈ ಕಟ್ಲೆಟ್ನೆಲ್ಲನೂ ಕೂಡ ನಾನು 1 by 1 ನಾನು ಇದನ್ನು ಈ ರೀತಿಯಾಗಿ ಆರ್ಡ್ರಾಗಿ ಜೋಡಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಇದನ್ನು ನಾವು ಎರಡೂ ಕಡೆ ಕೂಡ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಶಾಲೋ ಫ್ರೈ ಮಾಡೋದ್ರಿಂದ ಆಯಿಲ್ ಅಷ್ಟು ಇದು ಕನ್ಸ್ಯೂಮ್ ಮಾಡ್ಕೊಳ್ಳಲ್ಲ. ಅದಕ್ಕೋಸ್ಕರ ನಾನು ಇದನ್ನು ಶಾಲೋ ಫ್ರೈ ಮಾಡ್ತಾ ಇರುವಂತಹದ್ದು. ನಿಮ್ಗೇನಾದ್ರು ಡೀಪ್ ಫ್ರೈ ಮಾಡಿಕೊಂಡ್ರೆ ಇಷ್ಟ ಆಗುತ್ತೆ ಅಂದರೆ ನೀವು ಇದನ್ನು ಡೀಪ್ ಫ್ರೈ ಕೂಡ ನೀವು ಮಾಡ್ಕೊಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೀವು ಆಯಿಲಲ್ಲಿ ಹಾಕಿದರೆ ಇದೆಲ್ಲ ಬಿಟ್ಕೊಳ್ಳುತ್ತೆ ಅಂತ ಏನಾದರೂ ನಿಮಗೆ ಡೌಟ್ ಇತ್ತು ಅಂದರೆ ಡೌಟೇ ಬೇಡ, ಒಂದು ಚೂರು ಕೂಡ ಇದು ಬಿಟ್ಕೊಳ್ಳಲ್ಲ. ಯಾಕೆಂದರೆ ನಾವು ತುಂಬ ಚೆನ್ನಾಗಿ ಇದನ್ನು ಬ್ಲೆಂಡ್ ಮಾಡಿ ಇದನ್ನು ನಾವು ಕಟ್ಟಿರ್ತೀವಲ್ಲ, ಹಾಗಾಗಿ ಇದು ನಮಗೆ ಒಂದು ಚೂರು ಕೂಡ ಬಿಟ್ಕೊಳ್ಳಲ್ಲ. ನೀವೇ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇದು ಸ್ವಲ್ಪನೂ ಕೂಡ ಕ್ರ್ಯಾಕ್ ಆಗದೆ ಇರೋ ಥರ ಬರ್ತಾ ಇದೆ ಅಂತ ಹೇಳಿ. ಇವಾಗ ನಾನು ಎರಡೂ ಕಡೆಯೂ ಕೂಡ ಇದನ್ನು ಕ್ಲೀನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ನಾನು ಬೇಯಿಸ್ಕೊತಾ ಇರುವಂತಹದ್ದು. ತುಂಬಾ ಚೆನ್ನಾಗಿ ಬರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಒಟ್ಟಿಗೆ ಇದಂತೂ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಕಾಫಿ ಟೀ ಒಟ್ಟಿಗೆ ನೀವು ಕೂಡ ಇದನ್ನು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಹಾಗೆ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ಇದು ಒಂದು ರೀತಿ ನಮ್ಮ ಇಂಡಿಯನ್ ಸ್ಟೈಲ್ ವಡೆ, ಅದನ್ನು ನಾವು ವೆಸ್ಟರ್ನ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀವಿ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಕೂಡ ಡೆಫಿನೆಟ್ಲಿ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ. ಇದಂತೂ ಈಸಿಯಾಗಿ ಮಾಡ್ಕೊಬೋದು. ನೀವು ಆಲೂಗೆಡ್ಡೆ ಒಂದು ರೆಡಿ ಇತ್ತು ಅಂದರೆ ಇದು ಜಸ್ಟ್ 10 ಮಿನಿಟ್ಸಲ್ಲಿ ರೆಡಿಯಾಗೋಂಥ ರೆಸಿಪಿ ಆಗಿರುತ್ತೆ. ಇದು ಇವಾಗಂತೂ ಸಮ್ಮರಲ್ಲಿ ಮಕ್ಕಳು ಮನೇಲೇ ಇರ್ತಾರೆ, ಏನಾದರೂ ತಿನ್ನೋದಕ್ಕೆ ಕೇಳ್ತಾನೆ ಇರ್ತಾರೆ. ಆ ಟೈಮಲ್ಲಿ ನೀವು ಈಸಿಯಾಗಿ ಈ ರೆಸಿಪಿನ ನೀವು ಮಾಡ್ಕೊಬೋದು. ನಾನಿವತ್ತು ಮಯೋನೀಸ್ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಮಯೋನೀಸ್ ರೆಸಿಪಿ ಬೇಕಿತ್ತು ಅಂದರೆ ಕಾಮೆಂಟ್ ಮಾಡಿ. ಇದು ಹೋಮ್ ಮೇಡ್ ಮಯೋನೀಸ್ ಆಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ವಿಡಿಯೋಗೆ ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ವಿಡಿಯೋ ಯೂಸ್ಫುಲ್ ಅನ್ಸರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಥ್ಯಾಂಕ್ ಯು ಸೊ ಮಚ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ ಖಂಡಿತವಾಗ್ಲೂ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಪ್ರತಿ ವಿಡಿಯೋನೂ ಕೂಡ ನೀವು ಮಿಸ್ ಮಾಡದೆ ನೋಡ್ಬೋದು ಅಂತ ಹೇಳ್ತಾ, ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಪ್ರೀವಿಯಸ್ ವಿಡಿಯೋನ ಚೆಕ್ಔಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸ್ಟೇ ಟ್ಯೂನ್.